ವೆಲ್ಕಮ್ ಬ್ಯಾಕ್. ಪ್ರಮುಖವಾಗಿ ರಾಜ್ಯದಾದ್ಯಂತ ಕೂಡ ಧಾರಾಕಾರ ಮಳೆಯಾಗ್ತಾ ಇದೆ. ಈ ಧಾರಾಕಾರ ಮಳೆಯಿಂದ ಜನಜೀವನ ಅಸ್ತವ್ಯಸ್ತ ಆಗಿದೆ. ಪ್ರಮುಖವಾಗಿ ಹಲವು ಕಡೆ ಹಲವು ರೀತಿಯ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಹಳ್ಳ ಕೊಳ್ಳ ಭರ್ತಿಯಾಗಿದೆ, ಜಲಾಶಯಗಳು ಕೂಡ ಆಲ್ಮೋಸ್ಟ್ ಭರ್ತಿಯಾಗೋದಕ್ಕೆ ಬಂದಿದೆ. ಬಹುತೇಕ ಕಡೆ ಪ್ರವಾಹದ ಆತಂಕವನ್ನ ಈ ಕ್ಷಣಕ್ಕೂ ಕೂಡ ಜನ ಎದುರಿಸುತ್ತಿದ್ದಾರೆ. ನದಿ ಪಾತ್ರದ ಗ್ರಾಮಗಳಲ್ಲಿ ಇರುವಂತಹ ಜನ ದಯವಿಟ್ಟು ಎಚ್ಚರಿಕೆಯಿಂದ ಇರಿ ಅಂತ ಜಿಲ್ಲಾಡಳಿತಗಳು ಕೂಡ ಅಲರ್ಟ್ ಮಾಡ್ತಾ ಇದೆ. ಪ್ರಮುಖವಾಗಿ ಉತ್ತರ ಕನ್ನಡ, ಉಡುಪಿ, ಶಿವಮೊಗ್ಗ ಭಾಗದಲ್ಲೆಲ್ಲ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಆತಂಕದ ಪರಿಸ್ಥಿತಿ ಇದೆ. ಇನ್ನು 3 ದಿನಗಳ ಕಾಲ ಭಾರಿ ಮಳೆ ಆಗುತ್ತೆ ರಾಜ್ಯದಲ್ಲಿ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೂಡ ಕೊಟ್ಟಿದೆ. ಹಾಗಾಗಿ ಈ ಹಳ್ಳ ಕೊಳ್ಳ ಭರ್ತಿ ಆಗಿರೋದು, ಈ ಜಲಾಶಯಗಳು ಬಹುತೇಕ ಕಡೆ ಭರ್ತಿ ಆಗೋದಕ್ಕೆ ಬಂದಿದೆ. ಕೆರೆ ಕೋಡಿ ಹರಿದು ಬಹುತೇಕ ಗ್ರಾಮಗಳು ಜಲಾವೃತ ಆಗ್ತಾ ಇದೆ. ಈ ರೀತಿ ಇದ್ದಾಗ ಪ್ರವಾಹದ ಆತಂಕ ಇರುತ್ತೆ ಹಲವು ಗ್ರಾಮಗಳಲ್ಲಿ. ಆ ಪ್ರವಾಹದ ಆತಂಕ ಎದುರಿಸಿರುವಂತಹ ಗ್ರಾಮಗಳು ಈ ಬಾರಿ ದಯವಿಟ್ಟು ಎಚ್ಚರಿಕೆಯಾಗಿರಿ, ನಿಮ್ಮ ಸುರಕ್ಷತೆ ನೀವು ನೋಡ್ಕೊಳ್ಳಿ, ಸುರಕ್ಷಿತ ಪ್ರದೇಶಗಳಿಗೆ ದಯವಿಟ್ಟು ಹೋಗಿ ಅಂತ ಅಲ್ಲಿನ ಜಿಲ್ಲಾಡಳಿತ ಕೂಡ ಸೂಚನೆ ಕೊಡ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇನ್ನು ಸತತ 3 ದಿನ ಮಳೆಯಾದ್ರೆ ಯಾವ ರೀತಿಯ ಪರಿಸ್ಥಿತಿ ಇರಬಹುದು ಈ ಭಾಗದಲ್ಲೆಲ್ಲ ಅನ್ನೋದು ಸದ್ಯ ಇರುವಂತಹ ಆತಂಕ. ಮಲೆನಾಡು ಕರಾವಳಿ ಭಾಗ ಹೇಳಿ ಕೇಳಿ ಮಳೆ ಆದಂತಹ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಪ್ರವಾಹ ಬರುತ್ತೆ, ಎಲ್ಲಂದರಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮನೆಗಳಿಗೆ ನೀರು ನುಗ್ಗುತ್ತೆ. ಹಾಗಾಗಿ ಇದರಿಂದ ಪ್ರತಿ ಸಲ ಕೂಡ ಜನ ಆತಂಕವನ್ನ ಎದುರಿಸ್ತಾರೆ ಮಳೆ ಅಂದ್ರೆ.